ಕರ್ಮವನ್ನ ಭಾರತೀಯ ದರ್ಶನಗಳೆಲ್ಲವೂ ಒಮ್ಮತದಿಂದ ಅಂಗೀಕರಿಸುವ ಸಿದ್ಧಾಂತ. ದರ್ಶನದಲ್ಲಿ ಮಾತ್ರವಲ್ಲ, ನಿತ್ಯ ಜೀವನದಲ್ಲೂ ಕರ್ಮದ ಕಲ್ಪ ಬಹುವಾಗಿ ವಿಸ್ತಾರವಾಗಿದೆ. ಕರ್ಮವೆಂದರೆ ಕೆಲಸ ಮಾಡಿದುದು. ಆದರೆ ಕರ್ಮವೆಂಬ ಪದದಲ್ಲಿ ಹಿಂದೆ ಮಾಡಿದುದರಿಂದ ಮುಂದೆ ಬಂದೇ ಬರಲಿರುವ ಅಥವಾ ಬಂದ ಫಲ ಅಥವಾ ವಿಪಾಕದ ಅರ್ಥವೂ ಸೇರಿದೆ. ಕರ್ಮ ಸಿದ್ಧಾಂತಕ್ಕೆ ಮೂಲವಾಗಿ ಪುನರ್ಜನ್ಮದ ನಂಬಿಕೆಯು ಪ್ರಸಕ್ತವಾಗುತ್ತೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳಿಗೆ ಅನುಸಾರವಾಗಿ ಆ ಕರ್ಮಗಳ ಫಲವಾಗಿ ಈ ಜನ್ಮ ಸಿದ್ಧವಾಗಿದೆ ಎಂದು, ಈ ಜನ್ಮದಲ್ಲಿ ಮಾಡುವ ಕರ್ಮಗಳಿಂದ ಮುಂದಿನ ಜನ್ಮ ನಿರ್ದಿಷ್ಟವಾಗುವುದೆಂದು ನಮ್ಮಲ್ಲಿನ ನಂಬಿಕೆ. ಅಂದ್ರೆ ನಾವು ಅನುಭವಿಸುವ ಸುಖ ದುಃಖಗಳಿಗೆ ನಾವು ಮಾಡಿದ ಕೆಲಸಗಳೇ ಕಾರಣವೆಂದು ತಾತ್ಪರ್ಯ. ಕೆಲವರು ಕರ್ಮದಿಂದಲೇ ಮುಕ್ತಿ ಲಭಿಸುತ್ತೆ, ಕರ್ಮವೇ ದೇವರು, ಕರ್ಮವೇ ಬದುಕು, ಕರ್ಮವೇ ಮನುಷ್ಯನ ಪರಮ ಕರ್ತವ್ಯವೆಂದು ಹೇಳ್ತಾರೆ. ಶ್ರೀಮಂತರಿರಲಿ ಬಡವರೇ ಇರಲಿ, ಎಲ್ಲರೂ ಕರ್ಮದ ನಿಯಮಗಳಿಗೆ ಒಳಪಡ್ತಾರೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರು ಅದೆಲ್ಲವನ್ನ ಮೀರಿ ಸಾಕ್ತಾರೆ.